ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಬೆಳಗ್ಗೆಯಿಂದ ಏನೇನೆಲ್ಲ ಬೆಳವಣಿಗೆಗಳಾಗಿದ್ದಾವೆ ಅವೆಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಕೊರೋನಾ ಅಬ್ಬರ ದಿನೇ ದಿನೇ ಜೋರಾಗ್ತಾ ಇದೆ. ಮಂಗಳೂರಿನಲ್ಲಿ ಒಂದೇ ಒಂದು ಕಾಲೇಜಿನಲ್ಲಿ 51 ವಿದ್ಯಾರ್ಥಿಗಳಿಗೆ ಸೋಂಕು ದೃಢಪಟ್ಟಿದೆ. ಮಂಗಳೂರಿನ ಬಳ್ಳಾಲ್ ಭಾಗ್ ಬಳಿ ಇರುವಂತಹ ಶ್ರೀದೇವಿ ನರ್ಸಿಂಗ್ ಕಾಲೇಜಿನ 51 ವಿದ್ಯಾರ್ಥಿಗಳಿಗೆ ಕೊರೋನಾ ಅಂಟಿಕೊಂಡಿದೆ. ಹೀಗಾಗಿ ಕಾಲೇಜು ಹಾಸ್ಟೆಲ್ನಲ್ಲಿ ಕಂಟೈನ್ಮೆಂಟ್ ಝೋನ್ ಅಂತ ಮಾಡಲಾಗಿರುವಂಥದ್ದು. ನಿನ್ನೆ ಮಣಿಪಾಲ್ ವಿವಿಯಲ್ಲೂ ಕೂಡ 91 ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ತಗುಲಿದೆ. ಕಾಲೇಜು ಮಾತ್ರ ಅಲ್ಲ, ಬೇರೆ 2 ಕಾಲೇಜ್ನಲ್ಲೂ ಈ ತರದಲ್ಲಿ ಪಾಸಿಟಿವ್ ಕೇಸಸ್ ಬಂದಿದೆ. ಇನ್ನೊಂದು ಬಾಸ್ಕೋ ಅಂತ ಹೇಳಿಬಿಟ್ಟೊಂದು, ಇನ್ನೊಂದು ಯನಪಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಯನಪಯ ಗ್ರೂಪ್ ಆಫ್ 56, ಆಮೇಲೆ ದೇವಿಯಲ್ಲಿ 60 ಆಯ್ತು. ಬೋಸ್ಕೋ PU ಕಾಲೇಜಿನಲ್ಲಿ ಕೂಡ ಒಂದು 16ವರೆಗೆ ಆಯ್ತು. ಕಳೆದ 1 ತಿಂಗಳಿಂದ ನಾವು ಹೇಳ್ತಾ ಇದ್ದೀವಿ, ಕೇರಳ ರಾಜ್ಯದಿಂದ ಅಥವಾ ಇತರ ಕಡೆಯಿಂದ ಬರುವವರೆಲ್ಲರೂ ನೆಗೆಟಿವ್ ರಿಪೋರ್ಟ್ ನಿಂದ ಬರಬೇಕು ಅನ್ನುವಂತದ್ದನ್ನ ಹೇಳ್ತಾ ಇದ್ದೀವಿ. ಅದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡದೇ ಇದ್ದಾಗ ಈ ಸಮಸ್ಯೆಗಳು ಉಂಟಾಗ್ತವೆ. ಆ ಒಂದು ಸಂಸ್ಥೆಯ ಮುಖ್ಯಸ್ಥರೇ ಹೆಲ್ಡ್ ರೆಸ್ಪಾನ್ಸಿಬಲ್, ಪ್ರಿನ್ಸಿಪಾಲ್ ಇರ್ಬೋದು, ಡೀನ್ ಇರ್ಬೋದು, ಅವರೇ ಅದಕ್ಕೆ ರೆಸ್ಪಾನ್ಸಿಬಲ್ ಆಗ್ತಾರೆ. ನಾವು ಮಂಗಳೂರಿನಲ್ಲಿ ಕಾಲೇಜುಗಳೇ ಕೊರೋನಾ ಹಾಟ್ ಸ್ಪಾಟ್ ಆಗಿದ್ದಾವೆ. ಎನಪೋಯ ಕಾಲೇಜಿನಲ್ಲೂ ಕೂಡ 56 ವಿದ್ಯಾರ್ಥಿಗಳಿಗೆ ಮೊನ್ನೆ ಅಷ್ಟೇ ಕೊರೋನಾ ದೃಢಪಟ್ಟಿತ್ತು. ಇದರ ಬೆನ್ನಲ್ಲೇ ಎನಪೋಯ ಶಿಕ್ಷಣ ಸಂಸ್ಥೆ ದೊಡ್ಡ ಎಡವಟ್ಟನ್ನು ಕೂಡ ಮಾಡಿರುವಂಥದ್ದು. ಕೊರೋನಾ ಸಂಪರ್ಕಿತ 870 ವಿದ್ಯಾರ್ಥಿಗಳನ್ನ ಮನೆಗೆ ಕಳಿಸಿದ್ದಾರೆ. ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. 3 ದಿನಗಳ ಒಳಗಡೆ ಉತ್ತರಿಸುವಂತೆ ಶಿಕ್ಷಣ ಸಂಸ್ಥೆಗೆ ಜಿಲ್ಲಾಡಳಿತ ನೋಟಿಸ್ ಅನ್ನು ನೀಡಿದೆ. ಸರಿಯಾದಂತ ಉತ್ತರ ನೀಡದಿದ್ದರೆ ಕ್ರಿಮಿನಲ್ ಕೇಸ್ ದಾಖಲಿಸುವುದಾಗಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಬೆಂಗಳೂರಲ್ಲಿ ಕೊರೋನಾ ಸ್ಫೋಟವಾಗ್ತದೆ. ಮಲ್ಲೇಶ್ವರಂನ ಈಡಿಗರ ಹಾಸ್ಟೆಲ್ನಲ್ಲಿ 15 ವಿದ್ಯಾರ್ಥಿನಿಯರಿಗೆ ಸೋಂಕು ದೃಢಪಟ್ಟಿದೆ. ಹೊರ ಜಿಲ್ಲೆಯಿಂದ ಅಂದ್ರೆ ದಾವಣಗೆರೆಯಿಂದ ಬಂದಿದ್ದಂಥ ಯುವತಿಗೆ ಮೊದಲು ಸೋಂಕು ತಗುಲಿದೆ. ಹಾಸ್ಟೆಲ್ನಲ್ಲಿದ್ದಂಥ 53 ವಿದ್ಯಾರ್ಥಿಯನ್ನ ನಂತರ ಪರೀಕ್ಷೆಯನ್ನು ಮಾಡಲಾಗಿರುವಂಥದ್ದು. ಸೋಂಕಿತ ವಿದ್ಯಾರ್ಥಿಗಳು ಬೆಂಗಳೂರಿನ ಹೆಬ್ಬಾಳ, RR ನಗರ ಸೇರಿದಂತೆ ಹಲವೆಡೆ ವ್ಯಾಸಂಗವನ್ನು ಮಾಡ್ತಿದ್ರು. ಹೀಗಾಗಿ ಸೋಂಕಿತರ ಸಂಪರ್ಕಿತರನ್ನ ಪತ್ತೆ ಹಚ್ಚುವಂಥದ್ದು ದೊಡ್ಡ ತಲೆನೋವಾಗಿದ್ದು ಕಾಲೇಜುಗಳಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಇದು 4 ದಿನದಿಂದ ಟ್ರಾವೆಲ್ ಹಿಸ್ಟ್ರಿ ಇದೆ. ದಾವಣಗೆರೆಯಿಂದ ಬಂದ ಹುಡುಗಿಗೆ ಮೊದಲು ಬಂತು, ಅವ್ರಿಗೆ ಸಿಮ್ಟಮ್ಸ್ ಬಂತಲ್ಲ ಅಂತ ಟೆಸ್ಟ್ ಮಾಡಿದು. ಪಾಸಿಟಿವ್ ಬಂದಮೇಲೆ ಅವ್ರ ಕಾಂಟ್ಯಾಕ್ಟಲ್ಲಿ ಈ ಹಾಸ್ಟೆಲಲ್ಲಿ 53 ಜನ ಮಕ್ಕಳಿದ್ದಾರೆ. ಆ ಪ್ರೈಮರಿ ಕಾಂಟ್ಯಾಕ್ಟ್ ಲೆಕ್ಕದಲ್ಲಿ ಅಷ್ಟು ಜನಕ್ಕೂ ಟೆಸ್ಟ್ ಮಾಡಿದಾಗ ಇನ್ನು 14 ಜನ ಪಾಸಿಟಿವ್ ಬಂದರು. ಒಟ್ಟು ಇಲ್ಲಿ 15 ಜನ ಪಾಸಿಟಿವ್ ಇದ್ದಾರೆ. ಆ ಹಿಸ್ಟ್ರಿ ತಗೊಂಡು ಅಲ್ಲಿಗೆ ಇಂಟಿಮೇಟ್ ಮಾಡಿದ್ವಿ. ಅದು ಕಾಲೇಜ್ಗೆ ಏನು ಹೆಚ್ಚಿಗೆ ಹೋಗ್ತಾ ಇರಲಿಲ್ಲ, ಎಕ್ಸಾಮ್ ಇದೆ ಅಂತ ಗೊತ್ತಾಯಿತು. ಎಕ್ಸಾಮಿನೇಷನ್ ಇರೋದ್ರಿಂದ ಆಯಾ ದಿನದಲ್ಲಿ ಅವ್ರಿಗೆ ಏನೇನು ಬೇಕು, PP ಕಿಟ್, ಸ್ಯಾನಿಟೈಸರ್, ಮಾಸ್ಕ್ ಎಲ್ಲ ಕೊಟ್ಟು ಕಳಿಸ್ತಿದ್ವಿ. ಆ ಸಂಸ್ಥೆ ಮುಖ್ಯಸ್ಥರಿಗೆ ಫೋನ್ ಮಾಡಿ ಹೇಳಿದ್ವಿ, ಅವ್ರು ಸಪ್ರೇಟ್ ರೂಮ್ ವ್ಯವಸ್ಥೆ ಮಾಡಿ ಎಕ್ಸಾಮ್ ಬರೆಸ್ಬೋದು. ಇನ್ನು ರಾಜ್ಯದಲ್ಲಿ ಕೊರೋನಾ ಕೇಸ್ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಚಿವ ಸುಧಾಕರ್ ನೇತೃತ್ವದಲ್ಲಿ ಸಭೆ ನಡೆದಿದೆ. ಈ ವೇಳೆ ICU ಸಾಮಾನ್ಯ ಬೆಡ್ ಸಿದ್ಧತೆ ಪರಿಶೀಲನೆ, ಇನ್ನು ಖಾಸಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವ್ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅಂತ ಚರ್ಚೆಯನ್ನು ಮಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳ ಮುಖ್ಯಸ್ಥರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದರು. ಲಾಕ್ಡೌನ್, ನೈಟ್ ಕರ್ಫ್ಯೂ ಮಾಡಿಲ್ಲ ಅಂತ ಜನರಲ್ಲಿ ಕೊರೋನಾ ಭಯ ಹುಟ್ಟಿದಂತೆ ಕಾಣ್ತಾ ಇಲ್ಲ. ಕೊರೋನಾ 2ನೇ ಅಲೆ ಆತಂಕ ಇಲ್ಲ ಅಂತ ನಿರ್ಲಕ್ಷ್ಯ ವಹಿಸ್ತಾ ಇದ್ದು. ಹೀಗೆ ಆದ್ರೆ ಮುಂದೆ ಸಂಕಷ್ಟ ಎದುರಿಸುವಂಥದ್ದು ಕಟ್ಟಿಟ್ಟ ಬುದ್ಧಿ. 2ನೇ ಅಲೆ ಕಟ್ಟಿ ಹಾಕಲಿಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ತಾ ಇರುವಂತಹ ಸರ್ಕಾರ ಸೋಂಕು ತಡೆಗಟ್ಟಲಿಕ್ಕೆ ಮತ್ತಷ್ಟು ಟಫ್ ರೂಲ್ಸ್ ಗಳನ್ನ ಜಾರಿಗೆ ತರಲಿಕ್ಕೆ ಸಿದ್ಧತೆಯನ್ನು ನಡೆಸಿದೆ. ಒಂದ್ ವೇಳೆ ಈಗಿರುವಂತಹ ರೂಲ್ಸ್ ಅನ್ನ ಕಟ್ಟುನಿಟ್ಟಾಗಿ ಪಾಲಿಸದಿದ್ರೆ ಕಠಿಣ ನಿಯಮ ಜಾರಿಗೊಳಿಸೋದ್ರಲ್ಲಿ ಅನುಮಾನ ಇಲ್ಲ. ರಾಜ್ಯದಲ್ಲಿ ಕೊರೋನಾ 2ನೇ ಅಲೆಯ ಆತಂಕ ಮನೆ ಮಾಡಿದ್ರೂ ಕೂಡ ಜನ ಮಾತ್ರ ಕ್ಯಾರೆ ಅಂತಿಲ್ಲ. ಲಸಿಕೆ ಹಾಕಿಸಿಕೊಳ್ಳಿ ಅಂತ ಮೇಲಿಂದ ಮೇಲೆ ಕರೆ ಕೊಟ್ಟರೂ ಕೂಡ ಯಾರೊಬ್ರು ತಲೆ ಕೆಡಿಸಿಕೊಳ್ತಾ ಇಲ್ಲ. ಈವರೆಗೂ ಅಂದುಕೊಂಡಂತೆ 1 ಮತ್ತು 2ನೇ ಹಂತದಲ್ಲಿ BBMP ಲಸಿಕೆ ಟಾರ್ಗೆಟ್ ರೀಚ್ ಮಾಡಿಲ್ಲ. ಹೀಗಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಸಹ ಕೊರೋನಾ ಲಸಿಕೆ ವಿತರಣೆ ಹೆಚ್ಚಳ ಮಾಡಿ ಅಂತ ಸಲಹೆಯನ್ನು ನೀಡಿದ್ದಾರೆ. ಒಟ್ಟು 8 ಲಕ್ಷ ಮಂದಿಗೆ ಕೊರೋನಾ ಲಸಿಕೆ ನೀಡೋದಕ್ಕೆ BBMP ಅಧಿಕಾರಿಗಳು ಗುರಿಯನ್ನು ಇಟ್ಕೊಂಡಿದ್ರು. ಆದರೆ ಈವರೆಗೆ ಲಸಿಕೆ ವಿತರಣೆಯಾಗಿದ್ದು ಕೇವಲ 2,51,960 ಮಂದಿಗೆ ಮಾತ್ರ. ಮಾರ್ಚ್ 1ರಿಂದ 3ನೇ ಹಂತದ ಲಸಿಕೆ ಹಂಚಿಕೆ ಶುರುವಾಗಿದ್ದು 435 ಕೇಂದ್ರಗಳಲ್ಲಿ ಲಸಿಕೆ ಹಂಚಿಕೆ ಮಾಡಲಾಗ್ತಾ ಇದೆ. ದೇಶದಲ್ಲಿ ಹೆಮ್ಮಾರಿ ಕೊರೋನಾ ವೇಗ ಆತಂಕವನ್ನು ಹುಟ್ಟಿಸ್ತಾ ಇದೆ. ನಿನ್ನೆಯಿಂದ ದಿನ ದೇಶದಲ್ಲಿ 35,886 ಹೊಸ ಪ್ರಕರಣಗಳು ದಾಖಲಾಗಿವೆ. ದೇಶದ 5 ರಾಜ್ಯಗಳಲ್ಲಿ ಕೊರೋನಾ ರಣಕ್ಕೆ ಹಾಕ್ತಾ ಇದ್ದು ಮಹಾರಾಷ್ಟ್ರದ ಪಾಲು ಬಹುದೊಡ್ಡದು. ಯಾಕೆಂದ್ರೆ ಅಲ್ಲೇ 24,000 ಏನೋ ದಾಖಲಾಗಿರುವಂಥದ್ದು. ಇನ್ನು
ಪಂಜಾಬ್, ಗುಜರಾತ್, ತಮಿಳುನಾಡು, ಕರ್ನಾಟಕ ಮತ್ತು ಕೇರಳದಲ್ಲಿ ದಿನೇ ದಿನೇ ಸೋಂಕಿನ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ. ಇದರಲ್ಲಿ ಮಹಾರಾಷ್ಟ್ರದ್ದೇ ಸಿಂಹಪಾಲು. 23,179 ಹೊಸ ಪ್ರಕರಣಗಳು ಮಹಾರಾಷ್ಟ್ರ ಒಂದರಲ್ಲೇ ದಾಖಲಾಗಿದ್ದು, ಪಂಜಾಬ್ನಲ್ಲಿ 2,039, ಗುಜರಾತ್ನಲ್ಲಿ 1,122 ಹೊಸ ಕೇಸ್ಗಳು ದೃಢಪಟ್ಟಿದೆ. ಹಾಗೆಯೇ ಕರ್ನಾಟಕದಲ್ಲೂ ಸಹ 1,275 ಮಂದಿಗೆ ನಿನ್ನೆ ಕೊರೋನಾ ಹೆಗಲೇರಿದೆ. ಕೊರೋನಾ ಎರಡನೇ ಅಲೆಯ ಭೀತಿ ಎದುರಾಗ್ತಿದ್ದಂತೆ ಮೈಸೂರು ಕೇರಳ ಬಾರ್ಡರ್ನಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಕೇರಳದಿಂದ ಬರುವಂತ ಪ್ರವಾಸಿಗರಿಗೆ ಕೊರೋನಾ ಟೆಸ್ಟ್ ಕಡ್ಡಾಯ ಮಾಡಲಾಗಿದೆ. ಒಂದು ವೇಳೆ ಟೆಸ್ಟ್ ಮಾಡಿಸದೆ ಬರೋರನ್ನ ರ್ಯಾಪಿಡ್ ಟೆಸ್ಟ್ಗೆ ಒಳಪಡಿಸಲಾಗ್ತಾ ಇದೆ. ಕೊರೋನಾ ತಡೆಗೆ ವಯನಾಡ್ ಎಸ್ಪಿ ಜೊತೆಗೂ ಕೂಡ ಮೈಸೂರು ಜಿಲ್ಲಾಡಳಿತ ಮಾತುಕತೆಯನ್ನು ನಡೆಸಿದ್ದು, RT-PCR ಟೆಸ್ಟ್ಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಕೊರೋನಾ ಸೃಷ್ಟಿ ಮಾಡ್ತಾ ಇರುವಂತ ಆತಂಕ ಒಂದೆರಡಲ್ಲ. ಕೊರೋನಾ ಭಯದಿಂದಲೇ ಸ್ವಂತ ವಾಹನಗಳ ಕಡೆ ಬೆಂಗಳೂರು ಮಂದಿ ಹೆಚ್ಚಿನ ಆಸಕ್ತಿಯನ್ನು ತೋರ್ತಿದ್ದಾರೆ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಕಾರುಗಳ ಖರೀದಿಯಾಗಿದ್ದು, ಕಳೆದ ವರ್ಷಕ್ಕಿಂತ 4 ಪಟ್ಟು ಹೆಚ್ಚಿನವರು ಕಾರನ್ನ ಖರೀದಿ ಮಾಡಿದ್ದಾರಂತೆ. ಬೆಂಗಳೂರಿನಲ್ಲಿ 1 ಕೋಟಿ ಕಾರುಗಳು ಓಡಾಟ ನಡೆಸ್ತಾ ಇದ್ದು, 80% ವಾಹನಗಳು ಖಾಸಗಿಯಂತೆ. ಸೋಂಕಿನ ಭಯದಿಂದ ಸ್ವಂತ ಕಾರುಗಳಲ್ಲಿ ಹೆಚ್ಚಿನವರು ಓಡಾಡ್ತಾ ಇದ್ದು, ಸೆಕೆಂಡ್ ಹ್ಯಾಂಡ್ ಕಾರಿಗೂ ಫುಲ್ ಡಿಮ್ಯಾಂಡ್ ಬಂದಿದೆಯಂತೆ. ಕೊರೋನಾ ಸೋಂಕಿನ ಅಟ್ಟಹಾಸಕ್ಕೆ ಬ್ರೆಜಿಲ್ ರಾಷ್ಟ್ರ ಅಕ್ಷರಶಃ ನಲಿಗೆ ಹೋಗ್ತಾ ಇದೆ. ಅಮೆರಿಕದ ಬಳಿಕ ಅತಿ ಹೆಚ್ಚು ಕೋವಿಡ್ ಸೋಂಕಿನ ಜೊತೆ ಸಾವಿನ ಪ್ರಕರಣಗಳು ಬ್ರೆಜಿಲ್ನಲ್ಲಿ ಪತ್ತೆ ಆಗ್ತಾ ಇದೆ. ಕಳೆದ 24 ಗಂಟೆಗಳಲ್ಲೇ 90,000 ಮಂದಿಗೆ ಕೊರೋನಾ ಸೋಂಕು ತಗುಲಿರುವಂಥದ್ದು ದೃಢಪಟ್ಟಿದೆ. ದೇಶದಲ್ಲಿ ಒಟ್ಟು 1,17,431 ಮಂದಿಗೆ ಕೊರೋನಾ ಇದುವರೆಗೂ ವರದಿಯಾಗಿರುವಂಥದ್ದು. ಸಿಡಿ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವಂತಹ SIT ಪೊಲೀಸರು ಸಿಡಿ ಲೇಡಿ ಮನೆಯಲ್ಲೂ ಶೋಧವನ್ನು ನಡೆಸಿದ್ದಾರಂತೆ. RT ನಗರದ ಬಳಿ ಇರುವಂತಹ ಮನೆಯ ಮೇಲೆ ACB ಧರ್ಮೇಂದ್ರ ನೇತೃತ್ವದ ಟೀಮ್ ನಿನ್ನೆ ದಾಳಿಯನ್ನು ನಡೆಸಿದ್ದು, 9,20,000 ರೂಪಾಯಿ ಪತ್ತೆ ಆಗಿರುವಂಥದ್ದು. ಇಷ್ಟೊಂದು ಮೊತ್ತದ ಹಣವನ್ನು ನೋಡಿ SIT ಅಧಿಕಾರಿಗಳೇ ಶಾಕ್ ಆಗಿದ್ದಾರಂತೆ. ಜೊತೆಗೆ ಹಲವು ಮಹತ್ವದ ದಾಖಲೆಗಳು ಕೂಡ ಪತ್ತೆಯಾಗಿದ್ದು, ಎಲ್ಲ ಆಂಗಲ್ನಲ್ಲೂ ಕೂಡ ಹುಡುಕಾಟವನ್ನು ಮಾಡ್ತಿದ್ದಾರೆ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದ ಯುವತಿ ಪತ್ತೆಗಾಗಿ SIT ಟೀಮ್ ಎಷ್ಟೇ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಹುಡುಕಾಡಿದ್ರು ಕೂಡ ಕೈಗೆ ಸಿಗ್ತಾ ಇಲ್ಲ. ಇದೀಗ ಮತ್ತೊಂದು ಮಹತ್ವದ ಮಾಹಿತಿಯನ್ನು ಕಲೆ ಹಾಕಿರುವಂತಹ ಪೊಲೀಸರು ದೆಹಲಿಯಲ್ಲಿ ಇದ್ದಾಳ ಅನ್ನೋದರ ಬಗ್ಗೆ ತನಿಖೆಯನ್ನು ಶುರು ಮಾಡಿದ್ದಾರೆ. ಯಾಕೆಂದ್ರೆ ದೆಹಲಿಯಲ್ಲಿ ಫೋನ್ ಆಕ್ಟಿವ್ ಆಗಿದ್ದು, ಹೇಗಾದ್ರೂ ಮಾಡಿ ಟ್ರೇಸ್ ಮಾಡಬೇಕು ಅಂತ ಇನ್ನಿಲ್ಲದ ಸರ್ಕಸ್ ಅನ್ನು ಮಾಡ್ತಿದ್ದಾರೆ. 2 ದಿನಗಳ ಹಿಂದೆ ಯುವತಿ ಮೊಬೈಲ್ ದೆಹಲಿಯಲ್ಲಿ ಆಕ್ಟಿವ್ ಆಗಿದ್ದು, ಗೋವಾ, ಚೆನ್ನೈ, ಹೈದರಾಬಾದ್ನಲ್ಲೂ ಕೂಡ ಓಡಾಡಿರುವಂತಹ ಬಗ್ಗೆ ಪೊಲೀಸರಿಗೆ ಮಾಹಿತಿ ಲಭ್ಯವಾಗಿದೆ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದ ಕುರಿತು ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆದಂಥ ಮಾಹಿತಿ ಲಭ್ಯವಾಗಿದೆ. ಸಿಡಿ ಬಿಡುಗಡೆಗೂ ಮುನ್ನ 5 ಆರೋಪಿಗಳು ಪ್ಲಾನ್ ಮಾಡಿದ್ದೇನು, ಸಿಡಿ ಬಿಡುಗಡೆಗೂ ಮುನ್ನ ಇವರು ಸೇರಿದ್ದೆಲ್ಲಿ ಅನ್ನೋದನ್ನ ಆರೋಪಿಗಳ ಮೊಬೈಲ್ ಲೊಕೇಶನ್ ಕ್ಲೂ ಅನ್ನು ಕೊಟ್ಟಿದೆ. RT ನಗರದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸಭೆ ಸೇರಿದಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿದೆ. ಸುಮಾರು 2 ಗಂಟೆಗಳ ಕಾಲ ಒಂದೇ ಲೊಕೇಶನ್ನಲ್ಲಿ ಚರ್ಚೆಯನ್ನು ಮಾಡಿದ್ರಂತೆ. ಸಿಡಿ ಪ್ರಕರಣದಲ್ಲಿ 30ಕ್ಕೂ ಹೆಚ್ಚು ಮಂದಿಯನ್ನ ವಿಚಾರಣೆ ನಡೆಸಲಾಗಿದ್ದು, 5 ಆರೋಪಿಗಳ ಸಂಪರ್ಕದಲ್ಲಿರೋದನ್ನ ಎನ್ಕ್ವೈರಿ ಮಾಡಲಾಗ್ತಾ ಇದೆ. ಸಿಡಿ ಪ್ರಕರಣದ ತನಿಖೆ ಚುರುಕುಗೊಂಡಿರುವಂತಹ ಹೊತ್ತಲ್ಲೇ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಆಪ್ತರು ಭೇಟಿಯನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಶಾಸಕರು ಕೂಡ ಭೇಟಿಯನ್ನು ನೀಡಿರುವಂಥದ್ದು. ಕಂಪ್ಲಿ ಶಾಸಕ ಗಣೇಶ್ ಹಾಗೆ ಶಾಸಕರಾಗಿರುವಂತಹ ರಾಮಪ್ಪ ಭೇಟಿಯನ್ನು ನೀಡಿ ರಮೇಶ್ ಜಾರಕಿಹೊಳಿ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಮಾತುಕತೆ ಬಳಿಕ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ನೀಡಿದಂಥ ಕಾಂಗ್ರೆಸ್ ಶಾಸಕ ರಾಮಪ್ಪ, ಸಿಡಿ ವಿಚಾರದಲ್ಲಿ 4ರಿಂದ ಷಡ್ಯಂತ್ರ ನಡೆದಿದೆ, ಸಂಪೂರ್ಣ ತನಿಖೆ ಆದರೆ ಸತ್ಯಾಂಶ ಹೊರಬರುತ್ತೆ ಅಂತ ಹೇಳಿದ್ದಾರೆ. ಇವೆಲ್ಲ ಷಡ್ಯಂತ್ರ ಏನು ಮಾಡೋಕ್ಕಾಗಲ್ಲ, ಮಾಮೂಲವು ಷಡ್ಯಂತ್ರ ಉದ್ದೇಶಪೂರ್ವಕ ಮಾಡಿರೋದು. ತಮಗೆಲ್ಲ ಗೊತ್ತೈತಿ, ಇತ್ತಿತ್ತಾಗ ಏನೇನು ಬೆಳವಣಿಗೆ ಆಗಿದೆ ಅಂತೆಲ್ಲ ಗೊತ್ತೈತೆ ನಮಗೆ. ಷಡ್ಯಂತ್ರ ಗೊತ್ತಾಗ್ತದೆ, ಸ್ವಲ್ಪ ದಿವಸದೊಳಗೆ ಗೊತ್ತಾಗ್ತದೆ. ಒಬ್ಬರದಲ್ಲ 4-5 ಜನದ್ದು ಇದು, ಅದು ಯಾರ್ದೈತೆ ಏನು ಗೊತ್ತಾಗಲ್ಲ. ಯಾರ ಮೇಲೂ ಸುಮ್ಮನೆ ಮಾನ ಹಾಕಿ ಅವರು ಅಂತ ಅನ್ನೋದು ತಪ್ಪದು. ಅದು ಮುಂದೆ ಏನು ಅನ್ನೋದು ಗೊತ್ತಾಗ್ತದೆ. ಇನ್ನೊಂದು ಅದು ಏನು ಪ್ರೂಫ್ ಆಗೋ ತನಕ ಯಾರ ಹೆಸರು ಹೇಳುತ್ತೆ ಉದ್ದೇಶ ಏನಿಲ್ಲ. ಅಲ್ಲ, 1 ಗಂಟೆಗೆ ಹೆಚ್ಚು ಕಾಲ ಕೂತಿದ್ರಿ, ಏನಾದ್ರು ವಿಶೇಷವಾಗಿ ಚರ್ಚೆ ಮಾಡಿದ್ರ ಅಂತ ಗುರು ಲೋಕ ಇಟ್ಕೋಗ್ರು. ಹಂಗೆ ಅವರು ಕಾಂಗ್ರೆಸ್ ನಾಯಕರ ಮೇಲೆ ಆರೋಪ ಮಾಡ್ತಿದ್ದಾರೆ, ಕಾಂಗ್ರೆಸ್ನವ್ರು ಷಡ್ಯಂತ್ರ ಅಂತ. ನೀವು ನೋಡಿದ್ರೆ ಭೇಟಿ ಆಗ್ತಾ ಇದ್ರಲ್ಲ, ರಾಜಕೀಯ ಸಂಬಂಧಗಳು ಬೇರೆ. ಹಾಗಾಗಿ ಸ್ವಲ್ಪ ಮುಂದೆ ಮೂವ್ ಮಾಡ್ರಿ. ಯಾರೇ ಸಂಕಷ್ಟದಲ್ಲಿ ಎಲ್ಲರೂ ಒಂದೇ. ನೀವು ತನಿಖೆ ಆಗ್ಲಿ ನೀವು ಹೇಳ್ತೀರಾ? ನಾವು ಅದ್ರ ಬಗ್ಗೆ ಇದು ಪ್ರತಿಕ್ರಿಯೆ ಕೊಡಲ್ಲ. ಹಿಂದುಳಿದ ಸಮಾಜದ ನಾಯಕರುಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರ ಮೇಲೆ ರಾಜಕೀಯ ಷಡ್ಯಂತರದಿಂದ ಅವರನ್ನೇ ರಾಜಕೀಯದಿಂದ ದೂರ ಇಡೋದಕ್ಕೋಸ್ಕರ ಸಾಕಷ್ಟು ಷಡ್ಯಂತರ ನಡೀತಾ ಇದೆ.
ಆ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರದ್ದು ಸಂಪೂರ್ಣವಾಗಿ ಯಾವುದೂ ತಪ್ಪಿಲ್ಲ ಅಂತಕ್ಕಂಥದ್ದು ಹಿನ್ನೆಲೆಯಲ್ಲಿ ನಮಗೆಲ್ಲ ನೋಡುವಂಥ ಹಿನ್ನೆಲೆಯಲ್ಲಿ ನಾವು ಅವ್ರಿಗೆ ನೈತಿಕ ಬೆಂಬಲನೆ ಫಸ್ಟ್ ನಾನೇ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದೇವೆ ಈಗ ವಾರದ ಹಿಂದೆಯೇ. ಇವತ್ತು ಕೂಡ ಅವರಿಗೆ ಈ ಒಂದು ಸಮಸ್ಯೆಯಿಂದ ಕೂಡಲೇ ಹೊರಗಡೆ ಬಂದು ಮತ್ತು ಅವರಿಗೆ ಮಂತ್ರಿ ಸ್ಥಾನವನ್ನೇ ಸನ್ಮಾನ್ಯ ಯಡಿಯೂರಪ್ಪನವರು ಒದಗಿಸಬೇಕು. ಇಲ್ಲವಾದರೆ ಹಿಂದುಳಿದ ಸಮಾಜದ ನಾಯಕರುಗಳನ್ನು ಈ ರೀತಿಯಲ್ಲಿ ಮಾಡಿದಂದರೆ ಇದಕ್ಕೆ ಸಪೋರ್ಟ್ ಕೊಟ್ಟಂಗೆ ಆಗುತ್ತೆ. ಅದು ಆಗಬಾರ್ದಂತ ನಮ್ಮ ಉದ್ದೇಶ. ಅಂದ್ರೆ ಹಿಂದುಳಿದ ಸಮಾಜದ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನೀವು ಹೇಳ್ತೀರಾ? ಎಸ್ ಪಕ್ಕ ಅದರಿಂದ ಹಿನ್ನೆಲೆಯನ್ನೇ ಬಂದಿರತಕ್ಕಂಥದ್ದು ಇದು. ಅದು ನಾವಂದರೂ ಕೂಡ ನಿನ್ನೆ ನಮ್ಮ ಸ್ವಾಮೀಜಿಗಳೆಲ್ಲ ಬಂದಿದ್ದಾರೆ, ಬೇರೆ ಬೇರೆ ಸಮಾಜ ಸ್ವಾಮಿಗಳು ಬಂದು ನಾನು ಕೂಡ ಬರಬೇಕಿತ್ತು. ನಿನ್ನೆ ಬೇರೆ ಕಾರ್ಯಕ್ರಮ ಬಂದಿಲ್ಲ ನಾನು. ಹಾಗಾಗಿ ಅವರಿಗೆ ಸಂಪೂರ್ಣವಾಗಿ ನಮ್ಮ ಸ್ವಾಮೀಜಿಗಳಲ್ಲಿ ಈಡಿಗ ಸಮಾಜದ ಸಂಪೂರ್ಣವಾಗಿ ಬೆಂಬಲ ಅವರಿಗಿದೆ. ಯಾಕಂದರೆ ತಪ್ಪಿದಸ್ತರದ ಕಂಡಂಥ ಶಿಕ್ಷೆ ಕೊಡಲಿ ಅದನ್ನು ಹೇಳ್ತಾ ಇಲ್ಲ. ಆದರೆ ಇದೇನು ನಡೀತಾ ಇಲ್ಲ, ಅದು ಪ್ರತಿನಿತ್ಯ ನೀವುಗಳೇ ಮಾಧ್ಯಮ ಮಿತ್ರರೇ ತೋರಿಸ್ತಾ ಇದ್ದಾರೆ. ಹಾಗಾಗಿ ಅವರು ಇಡೀ ಗೋಗಾಕಲ್ಲ, ರಾಜ್ಯಾದ್ಯಂತ ಒಳ್ಳೆ ಸೇವೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ಒಬ್ಬ ನಾಯಕರು, ಪ್ರಭಾವಿ ಕುಟುಂಬ ಅವರದು. ಹಾಗಾಗಿ ಅವರಿಗೆ ನೈತಿಕ ಬೆಂಬಲನ ಕೊಡಕ್ಕೆ ಬಂದಿದ್ದೀವಿ ನಾವು. ಕೊಡಗು ಜನರ ನಿದ್ದೆಗೆಡಿಸಿರುವಂತಹ ಹುಲಿರಾಯನ ಸುಳಿವು ಎಲ್ಲೂ ಕೂಡ ಸಿಗ್ತಾ ಇಲ್ಲ. 150 ಸಿಬ್ಬಂದಿ 3 ತಂಡಗಳಾಗಿ ಟಿ ಶೆಟ್ಟಿಗೇರಿ, ಕುಮಟೂರು ವ್ಯಾಪ್ತಿಯಲ್ಲಿ ಕೂಂಬಿಂಗ್ ಮಾಡ್ತಿದ್ದಾರೆ. ತಿಂಗಳಿಂದ ಜಾಲಾಡ್ತಾ ಇದ್ರು ಕೂಡ ಅಪಾಯಕಾರಿ ಹುಲಿಯ ಸುಳಿವು ಮಾತ್ರ ಸಿಗ್ತಾ ಇಲ್ಲ. ಬೆಳ್ಳೂರು ಶೆಟ್ಟಿಗೇರಿ ಸುತ್ತಮುತ್ತ ಹುಲಿ ಪತ್ತೆಗೆ ಅಂತಾನೆ 75 ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಫೆಬ್ರವರಿ 24ರಂದು ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದಂಥ ಹುಲಿ ಪತ್ತೆ ಮತ್ತೆ ಆಗೇ ಇಲ್ಲ. ಆಪರೇಷನ್ ಟೈಗರ್ ಜವಾಬ್ದಾರಿಯನ್ನ ವಿರಾಜಪೇಟೆ ಎಸಿಎಫ್ ರೋಷನಿಗೆ ನೀಡಲಾಗಿದ್ದು ಶೀಘ್ರದಲ್ಲೇ ಪತ್ತೆ ಹಚ್ಚುವಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಟ್ರೇ ಔಟ್ ಆಗಿದಂತಹ ಹುಲಿ ಯಾವುದು ನಮಗೆ ಮೊಟ್ಟ ಮೊದಲನೇ ಬಾರಿಗೆ ಸಿಗುತ್ತೆ, ನಾವು ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ತಯಾರಿದ್ದೀವಿ. ಮತ್ತು ಯಾವುದು ನಮಗೆ ನರ ಭಕ್ಷಕ ಹುಲಿ ಅಂತ ಏನಿದೆ, ನಾವು ಆ ಹುಲಿನೂ ನಾವು ಕ್ಯಾಪ್ಚರ್ ಮಾಡೋದಕ್ಕೆ ಎಲ್ಲ ವಿಧದಲ್ಲೂ ಕೂಡ ನಾವು ಸನ್ನದ್ಧರಾಗಿದ್ದೀವಿ. ಅರಣ್ಯ ಇಲಾಖೆ ಸಿಬ್ಬಂದಿ ಏನೋ ಹುಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ, ಆದರೆ ಇದೇ ರೈತನೊಬ್ಬನ ಬದುಕಿಗೆ ಕಂಟಕವಾಗಿದೆಯಂತೆ. ಹುಲಿ ಹುಡ್ಕೋದಕ್ಕೆ 5-6 ಆನೆಗಳ ಮೂಲಕ ಕೂಂಬಿಂಗ್ ಮಾಡಲಾಗ್ತಾ ಇದೆ. ಇದರೊಂದಿಗೆ 5 ಎಕರೆ ಕಾಫಿ ತೋಟದಲ್ಲಿದ್ದಂಥ 500 ಗಿಡಗಳು ಸಂಪೂರ್ಣವಾಗಿ ನಾಶವಾಗಿದೆ ಅಂತ ಕಾಫಿ ತೋಟದ ಮಾಲೀಕ ಆರೋಪವನ್ನು ಮಾಡಿದ್ದಾರೆ. ಒಂದೊಂದು ಗಿಡ ಫಸಲಿಗೆ ಬರೋಕೆ 6ರಿಂದ 8 ವರ್ಷ ಬೇಕು. ಅಂಥದ್ರಲ್ಲಿ ಹುಲಿ ಆಪರೇಷನ್ ಅಂತ ಹೀಗೆ ಗಿಡ ಹಾಳು ಮಾಡಿದರೆ ನಮಗೆ ನಷ್ಟ ತುಂಬಿಕೊಡೋರು ಯಾರು ಅಂತ ಅಳಲನ್ನು ತೋಡ್ಕೊಂಡಿದ್ದಾರೆ. ಅಂಥದ್ದು ಎಲ್ಲ ಹೋಗಿ ಅವರು ನಾನು ಹೇಳಿದ್ದೀನಿ, ಕಾಫಿ ತೋಟದಲ್ಲಿ ಆನೆ ಹೋಗಿಸಿ ಹುಲಿಯನ್ನು ಹಿಡಿಯೋಕೆ ಆಗೋದಿಲ್ಲ, ಕೆಳಗೆ ಕಾಣೋದಿಲ್ಲ, ಮೇಲೆ ನೀವು ಇರ್ತೀರಾ ಅಂತ ಹೇಳಿದ್ರೆ ಅವರು ಹೇಳೋ ಮಾತು ಕೇಳೋದಿಲ್ಲ. ಅವ್ರು ಹುಲಿಯನ್ನು ಹಿಡಿದಿದ್ರೆ ನಾನು ಕಂಪ್ಲೇಂಟ್ ಏನು ಮಾಡೋದು, ನಾನು 1000 ಗಿಡ ಹೋದ್ರೂ ನಾನು ಅದಕ್ಕೆ ಚಿಂತೆ ಪಡೋಕ್ಕಿದ್ದೇನೆ. ಸರಿಯಾಗಿ ಫಸಲು ಬರಬೇಕು ಅಂತ ಹೇಳಿದ್ರೆ 10 ವರ್ಷದ ಮೇಲೇನೆ ಬೇಕು. ಈಗ ಒಂದು ಗಿಡಕ್ಕೆ ಬೆಲೆ ಕಟ್ಟೋದಾದ್ರೆ ಒಂದು 15,000 ಆದ್ರೂ ಸಾಲೋದಿಲ್ಲ ನಮಗೆ. ಆ ಥರ ಕಾಫಿ ಬೆಳೆ 10 ವರ್ಷ ಅದಕ್ಕೆ ಕಾಯಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಗಿಡದ ಬೆಲೆನೇ ಕೊಟ್ಟೋಕ್ಕಾಗೋದಿಲ್ಲ. ಅದೇ ಫಸ್ಟ್ ದಿವಸನೇ ನಾನು ನೋಡಿದೆ, ಇವರು ಹುಲಿಯನ್ನು ಹಿಡಿಬಹುದು, ಸಾಯಲಿ, ತೋಟ ಸ್ವಲ್ಪ ಹಾಳಾದ್ರೂ ಪರವಾಗಿಲ್ಲ, ಹುಲಿ ಹಿಡೀಲಿ ಅಂತ ನಾನು ಸುಮ್ಮನಾದೆ. ನೋಡುವಾಗ ಇವರದ್ದು ಕಾರ್ಯಾಚರಣೆ ನನಗೆ ಖುಷಿಯಾಗಲಿ. ಇವರು ಹುಲಿ ಹಿಡಿಯುವಂಥವ್ರು ಅಲ್ಲ ಅವರು. ಮೈಸೂರಿನ ನಂಜನಗೂಡು ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಹಣಕ್ಕಾಗಿ ಉದ್ಯಮಿಯನ್ನ ಕಿಡ್ನಾಪ್ ಮಾಡಿ ಕೊಲೆ ಬೆದರಿಕೆ ಹಾಕಿದಂತ ಖದೀಮರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಗ್ರಾನೈಟ್ ಕಮಿಷನ್ ವ್ಯವಹಾರ ಮಾಡ್ತಾ ಇದ್ದಂತ ಚಾಮರಾಜನಗರದ ಜಬೀ ಖಾನ್ ಅನ್ನ ಅಪಹರಿಸಿದಂತ ಖದೀಮರು 1 ಕೋಟಿ ಬೇಡಿಕೆಯನ್ನು ಇಟ್ಟಿದ್ರು. ಭಯದಲ್ಲಿ ಚಿನ್ನಾಭರಣ ಅಡವಿಟ್ಟಿದ್ದಂತ ಜಬೀ ಖಾನ್ ಪತ್ನಿ 6.5 ಲಕ್ಷ ಹಣವನ್ನು ಕೊಟ್ಟಿದ್ರು. ಆದರೂ ಕೂಡ ಸುಮ್ಮನಾಗದೆ ಮೇಲಿಂದ ಮೇಲೆ ಹಣವನ್ನು ನೀಡುವಂತೆ ಬೆದರಿಕೆಯನ್ನು ಹಾಕ್ತಾ ಇದ್ರು. ಒಂದು ವೇಳೆ ಪೊಲೀಸರಿಗೆ ದೂರು ಕೊಟ್ಟಿದ್ದೇ ಆದಲ್ಲಿ ನಿನ್ನ ಗಂಡನನ್ನ ಕೊಲೆ ಮಾಡುವುದಾಗಿ ಹೆದರಿಸಿದ್ರಂತೆ. ಹೀಗಾಗಿ ಭಯಗೊಂಡಿದ್ದಂತ ಜಬೀ ಖಾನ್ ಪತ್ನಿ 2 ತಿಂಗಳ ಬಳಿಕ ಪೊಲೀಸರಿಗೆ ದೂರನ್ನು ನೀಡಿದ್ರು. ತಕ್ಷಣ ಫೀಲ್ಡ್ಗೆ ಇಳಿದಂತ ಪೊಲೀಸರು 3 ಬಂಧಿಸಿ 1 ಕಾರು, ರಿವಾಲ್ವರ್ ಹಾಗೂ ಚಾಕನ್ನ ವಶಪಡಿಸಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾ ಮೂಲಕ ವಂಚನೆ ಮಾಡ್ತಿದ್ದಂಥ ಖತರ್ನಾಕ್ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. ಯುವತಿಯರ ಹೆಸರಿನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದ್ದಂಥ ಖದೀಮರು ಪುರುಷರೊಂದಿಗೆ ಅಶ್ಲೀಲ ಚಾಟ್ ಅನ್ನು ಮಾಡ್ತಾ ಇದ್ರು. ನಂತರ ನಗ್ನ ಫೋಟೋ, ಅರೆನಗ್ನ ವಿಡಿಯೋಗಳನ್ನು ಸಂಗ್ರಹಿಸಿಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ರಂತೆ.
ನಾವು ಕೇಳಿದಷ್ಟು ಹಣ ಕೊಡದಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡುವುದಾಗಿ ಬೆದರಿಕೆಯನ್ನು ಹಾಕ್ತಿದ್ರಂತೆ. ಸಿಐಡಿ ಸೈಬರ್ ಕ್ರೈಮ್ ವಿಭಾಗದಲ್ಲಿ ದೂರು ದಾಖಲಾಗ್ತಿದ್ದಂತೆ ಕಾರ್ಯಾಚರಣೆ ನಡೆಸಿದಂತ ಪೊಲೀಸರು ರಾಜಸ್ಥಾನ ಮೂಲದ 4 ಆರೋಪಿಗಳನ್ನು ಬಂಧಿಸಿದ್ದಾರೆ. ಹೊಸಕೋಟೆ ತಾಲೂಕಿನಲ್ಲಿ 2 ಗುಂಪುಗಳ ನಡುವೆ ಘರ್ಷಣೆ ನಡೆದಿದೆ. ದೊಡ್ಡದೇನಹಳ್ಳಿಯಲ್ಲಿ ಅಂಬೇಡ್ಕರ್ ಭವನದ ಜಾಗಕ್ಕಾಗಿ ಮಾರಾಮಾರಿ ನಡೆದಿದೆ. ಗ್ರಾಮದ ಸರ್ವೆ ನಂಬರ್ 47 ಸರ್ಕಾರಿ ಖರಾಬು ಭೂಮಿಯಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕಾಗಿ ಒಂದು ಗುಂಪು ಮನವಿಯನ್ನು ಮಾಡಿತು. ಆದರೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದಂತ ಇನ್ನೊಂದು ಗುಂಪು ಗಲಾಟೆಗೆ ಇಳಿದಿದೆ. ಮಾತಿಗೆ ಮಾತು ಬೆಳೀತಾ ಇದ್ದಂತೆ ಕೈ ಮಿಲಾಯಿಸಿದ್ದಾರೆ. ಸುಮ್ಮನೆ ಆತರ ಪಟ್ಕೊಂಡು ಇದು ಮಾಡ್ಕೊಂಬೇಡಿ. ಕುಡ್ಕೊಂಬರ ಸಿಎಂ ನಿವಾಸ ಕಾವೇರಿಗೆ ಭೇಟಿ ನೀಡಿದಂತ ಕಿಚ್ಚ ಸುದೀಪ್ ಬಿಎಸ್ ಯಡಿಯೂರಪ್ಪನವರಿಗೆ ಸನ್ಮಾನವನ್ನು ಮಾಡಿದ್ದಾರೆ. ಮೊನ್ನೆ ಸುದೀಪ್ 25ನೇ ವರ್ಷದ ಸಿನಿ ಸಂಭ್ರಮ ನಡೆದಿತ್ತು. ಈ ವೇಳೆ ಸಿಎಂ ಯಡಿಯೂರಪ್ಪ ಅವರು ಕೂಡ ಭಾಗಿಯಾಗಿದ್ದರು. ಹೀಗಾಗಿ ಇಂದು ಸಿಎಂ ನಿವಾಸಕ್ಕೆ ಭೇಟಿ ನೀಡಿದಂತ ಸುದೀಪ್ ಸನ್ಮಾನವನ್ನ ಮಾಡಿದ್ರು. ಉಳಿದ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಸ್ಕಿ ಬೈ ಎಲೆಕ್ಷನ್ ಅಖಾಡ ದಿನೇ ರಂಗೇರ್ತಾ ಇದೆ. ಹೇಗಾದ್ರೂ ಸರಿ ಮಸ್ಕಿ ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಬಿಜೆಪಿ ಸರ್ಕಸ್ ಅನ್ನು ಮಾಡ್ತಾ ಇದ್ದು ಕ್ಷೇತ್ರದ ಉಸ್ತುವಾರಿ ವಿಜೇಂದ್ರ ಅಖಾಡಕ್ಕಿಳಿದಿದ್ದಾರೆ. ಇಂದಿನಿಂದ ಮಸ್ಕಿಯಲ್ಲೇ ವಾಸ್ತವ್ಯ ಹೂಡಲಿಕ್ಕೆ ವಿಜೇಂದ್ರ ತಯಾರಿಯನ್ನು ನಡೆಸಿದ್ದು ಎಲೆಕ್ಷನ್ ಮುಗಿಯೋ ತನಕ ಇಲ್ಲಿಯೇ ಜಾಂಡ ಹೂಡಲಿದ್ದಾರಂತೆ. ಮೊದಲ ಹಂತವಾಗಿ ನಾಳೆ ಮೆಗಾ ಬೈಕ್ ರ್ಯಾಲಿ ಆಯೋಜನೆ ಮಾಡಲಾಗಿದ್ದು ಕೇಸರಿ ಕಹಳೆ ಮೊಳಗಿಸಲಿಕ್ಕೆ ಸಜ್ಜಾಗಿದ್ದಾರೆ. ಅತ್ತ ಮಸ್ಕಿಯಲ್ಲಿ ವಿಜೇಂದ್ರ ರಣತಂತ್ರವನ್ನ ರೂಪಿಸ್ತಾ ಇದ್ರೆ ಇತ್ತ ಬಸವ ಕಲ್ಯಾಣದಲ್ಲಿ ನಾಯಕರ ಮಧ್ಯೆ ಟಿಕೆಟ್ ಫೈಟ್ ಶುರುವಾಗಿದೆ. ಹೇಗಾದ್ರೂ ಸರಿ ಟಿಕೆಟ್ ಗಿಟ್ಟಿಸಿಕೊಳ್ಬೇಕು ಅಂತ ಆಕಾಂಕ್ಷಿಗಳು ಲಾಬಿಯನ್ನ ಶುರು ಮಾಡಿದ್ದು ಬೆಂಗಳೂರಲ್ಲಿ ಸರ್ಕಸ್ ಅನ್ನ ಮಾಡ್ತಿದ್ದಾರಂತೆ. ಮಲ್ಲಿಕಾರ್ಜುನ ಖೂಬಾ, ಶರಣು ಸಲಗರ, ಸೂರ್ಯಕಾಂತ್ ನಾಗಮಾರಪಲ್ಲಿ ಚುನಾವಣಾ ಅಖಾಡಕ್ಕಿಳಿಯೋದಕ್ಕೆ ರೆಡಿಯಾಗಿದ್ದು ಟಿಕೆಟ್ಗೆ ಲಾಬಿಯನ್ನ ಮಾಡ್ತಿದ್ದಾರೆ. ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೀಲಿಕ್ಕೆ ಮತ್ತೆ ಒತ್ತಡ ಶುರುವಾಗಿದೆ. ಇಂದು ವಿಧಾನಸೌಧದಲ್ಲಿ ಸಿಎಂ ಭೇಟಿ ಮಾಡಿದಂತ ಕೆಲ ಶಾಸಕರು ಕೂಡಲೇ ಶಾಸಕಾಂಗ ಪಕ್ಷದ ಸಭೆ ಕರೆಯುವಂತೆ ಮನವಿಯನ್ನು ಮಾಡಿದ್ದಾರೆ. ಹೀಗಾಗಿ ಸಂಜೆ ಕಾವೇರಿ ನಿವಾಸಕ್ಕೆ ಬರುವಂತೆ ಶಾಸಕರಿಗೆ ಸಿಎಂ ಸೂಚನೆಯನ್ನು ನೀಡಿದ್ದಾರಂತೆ. ಯತ್ನಾಳ್ ಮುಜುಗರದ ಹೇಳಿಕೆ, ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಸಿಗದೇ ಇರುವಂತದ್ದು, ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಸಚಿವರ ನಿರ್ಲಕ್ಷ್ಯ ವಹಿಸ್ತಾ ಇರುವಂತದ್ದು, ಶಾಸಕರ ಬೇಡಿಕೆಗಳಿಗೆ ಕ್ಯಾರೆ ಅಂತಿಲ್ಲ ಅಂತ ಫುಲ್ ಗರಂ ಆಗಿದ್ದಾರೆ ಶಾಸಕರು. ಈ ಬಗ್ಗೆ ಸಿಎಂ ಮುಂದೆ ದೂರನ್ನು ಕೊಡೋದಕ್ಕೆ ಶಾಸಕರು ಸಜ್ಜಾಗಿದ್ದಾರೆ. ಬೆಳಗಾವಿಯಲ್ಲಿ ಪುಂಡಾಟಿಕೆ ತೋರಿದಂತ ಎಂಇಎಸ್ ವಿರುದ್ಧ ಕರವೇ ಕಾರ್ಯಕರ್ತರು ತೊಡೆತಟ್ಟಿದ್ದಾರೆ. ಮಹಾರಾಷ್ಟ್ರ ಗಡಿ ಪ್ರವೇಶ ಮಾಡಲಿಕ್ಕೆ ಯತ್ನಿಸಿದಂತ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮೇಲಿಂದ ಮೇಲೆ ಕಿರಿಕ್ ಮಾಡ್ತಾ ಇರುವಂತ ಎಂಇಎಸ್ ಹಾಗೂ ಶಿವಸೇನೆ ಗಡಿಯಲ್ಲಿ ಬೆಂಕಿ ಹಚ್ಚುವಂತ ಕೆಲಸವನ್ನು ಮಾಡ್ತಾ ಇದೆ. ಹೀಗಾಗಿ ರೊಚ್ಚಿಗೆದಂತ ಕರವೇ ಪಡೆ ಮಹಾರಾಷ್ಟ್ರ ಗಡಿಗೆ ನುಗ್ಗಿ ಕನ್ನಡ ಬಾವುಟವನ್ನು ಆರಿಸಲಿಕ್ಕೆ ಮುಂದಾಗಿತ್ತು. ಬೆಳಗಾವಿ ಗಡಿ ವಿವಾದದ ಬಗ್ಗೆ ರಾಜ್ಯಸಭೆಯಲ್ಲಿ ಜಿಸಿ ಚಂದ್ರಶೇಖರ್ ಪ್ರಸ್ತಾಪವನ್ನು ಮಾಡಿದ್ದಾರೆ. ಯಾವುದೇ ವಿವಾದ ಸಂಘರ್ಷದಿಂದ ಸಮಸ್ಯೆ ಬಗೆಹರಿಯೋದಿಲ್ಲ. 1956ರ ಭಾಷಾವಾರು ವಿಂಗಡಣೆ ಆದಾಗಿನಿಂದಲೂ ಕೂಡ ಬೆಳಗಾವಿ ಕರ್ನಾಟಕದ ಅಂಗವಾಗಿದೆ. ಮಹಾಜನ್ ವರದಿಯಲ್ಲೂ ಕೂಡ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಲಾಗಿದೆ. ರಾಜಕೀಯ ಲಾಭಕ್ಕಾಗಿ ಗಡಿ ವಿವಾದ ಮಾಡ್ತಿದ್ದಾರೆ. ಇದರಿಂದ ಸ್ವಾಭಿಮಾನದ ನಮ್ಮ ರಾಜ್ಯ ಹೊತ್ತಿ ಉರಿತಾ ಇದೆ ಅಂತ ಕಿಡಿಕಾರಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಒಳಗೇರಹಳ್ಳಿ ಬಳಿ ಹುಲ್ಲು ಸಾಗಿಸ್ತಾ ಇದ್ದಂತ ಲಾರಿಗೆ ವಿದ್ಯುತ್ ತಂತಿ ತಾಕಿ ಹೊತ್ತಿ ಉರಿದಿದೆ. ನೋಡ್ತಿದ್ದಂತೆ ಬೆಂಕಿ ದಗದಗಿಸಿದ್ದು ಲಾರಿ ಹಾಗೂ ಹುಲ್ಲು ಸುಟ್ಟು ಭಸ್ಮವಾಗಿದೆ. ಚಾಲಕನ ಜಾಗರೂಕತೆಯಿಂದ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಸರಗಳ್ಳರ ಹಾವಳಿ ಹೆಚ್ಚಾಗ್ತಾ ಇದೆ. ಬೈಕ್ನಲ್ಲಿ ಬಂದಂತ ಖದೀಮರು ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಿದ್ದಂತ ಮಹಿಳೆ ಮಾಂಗಲ್ಯ ಸರವನ್ನ ಕಿತ್ತು ಪರಾರಿಯಾಗಿದ್ದಾರೆ. ರಾತ್ರಿ 8:30 ಸುಮಾರಿಗೆ ರಾಬರ್ಟ್ ಸಿನಿಮಾವನ್ನು ನೋಡಿಕೊಂಡು ಮನೆಗೆ ವಾಪಸ್ ಆಗ್ತಿದ್ದಾಗ ಖದೀಮರು ಕೈಚಳಕವನ್ನು ತೋರಿದ್ದಾರೆ.
ಮೈಸೂರಿನಲ್ಲಿ ಮತ್ತೊಂದು ರೈಸ್ ಪುಲ್ಲಿಂಗ್ ಪ್ರಕರಣ ಬೆಳಕಿಗೆ ಬಂದಿದೆ. ಅಮಾಯಕರನ್ನೇ ಟಾರ್ಗೆಟ್ ಮಾಡೋ ಖದೀಮರು 33 ಲಕ್ಷ ಪೀಕಿದ್ದಾರೆ. ಗಾರೆ ಕೆಲಸ ಮಾಡಿಕೊಂಡಿದ್ದಂಥ ಖದೀಮರ ಟೀಮ್ ನರಸೀಪುರ ತಾಲೂಕಿನ ಸುರೇಶ್ ಅನ್ನೋರಿಗೆ ರೈಸ್ ಪುಲ್ಲಿಂಗ್ ಕತೆ ಕಟ್ಟಿದ್ದಾರೆ. ಅದೃಷ್ಟದ ಚಂಬು ಮನೆಯಲ್ಲಿದ್ರೆ ಲಕ್ ಕುಲಾಯಿಸುತ್ತೆ ಅನ್ನೋ ಮಾತು ನಂಬಿದಂತ ಸುರೇಶ್ 33 ಲಕ್ಷ ಹಣವನ್ನು ನೀಡಿದ್ದಾರೆ. ಯಾವಾಗ ಇದು ನಕಲಿ ಅನ್ನೋದು ಗೊತ್ತಾಯ್ತು, ಸುರೇಶ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ತನಿಖೆಗೆ ಇಳಿದಂತ ಪೊಲೀಸರು 5 ಬಂಧಿಸಿದ್ದು 25 ಲಕ್ಷ ಹಣವನ್ನು ಜಪ್ತಿ ಮಾಡಿದ್ದಾರೆ. ಭಾರತ ಹಾಗೂ ಇಂಗ್ಲೆಂಡ್ ನಡುವೆ 4ನೇ T20 ಪಂದ್ಯ ನಡೆಯಲಿದೆ. ಈಗಾಗಲೇ ಸರಣಿಯಲ್ಲಿ ಇಂಗ್ಲೆಂಡ್ 2-1 ಮುನ್ನಡೆಯನ್ನು ಸಾಧಿಸಿದೆ. ಇಂದಿನ ಪಂದ್ಯ ಟೀಮ್ ಇಂಡಿಯಾ ಸೋತ್ರೆ ಸರಣಿ ಇಂಗ್ಲೆಂಡ್ ಕೈವಶ ಆಗುತ್ತೆ. ಹೀಗಾಗಿ ಇಂದಿನ ಪಂದ್ಯ ಭಾರತಕ್ಕೆ ಡೂ ಆರ್ ಡೈ ಪಂದ್ಯವಾಗಿದೆ. ಪೂರ್ಣಗಿರಿ ಜನಶತಾಬ್ದಿ ರೈಲು ಸುಮಾರು 20 ಕಿಲೋಮೀಟರ್ ದೂರ ಉಲ್ಟಾ ಚಲಿಸಿದೆ. ತನಕ್ಪುರ್ ಹಾಗೂ ಪಿಲಿಭಿಟ್ ಮಾರ್ಗದಲ್ಲಿ ಘಟನೆ ನಡೆದಿದ್ದು, ಹಸುವಿಗೆ ಡಿಕ್ಕಿ ಹೊಡೆದು ಟ್ರೈನ್ ನಿಲ್ತಿದ್ದಂತೆ ಬ್ರೇಕ್ ಫೇಲ್ ಆಗಿ ಹಿಮ್ಮುಖವಾಗಿ ಚಲಿಸಿದೆ. ರೈಲು ನಿಲ್ಲಿಸಲಿಕ್ಕೆ ಲೋಕೋ ಪೈಲಟ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯವಾಗಿಲ್ಲ. ಕೊನೆಗೆ 20 ಕಿಲೋಮೀಟರ್ ಬಳಿಕ ರೈಲನ್ನ ಕಷ್ಟಪಟ್ಟು ನಿಲ್ಲಿಸಲಾಗಿದೆ. स्पीड भी वही है. अरे ये इसमें तो सब पैसेंजर हैं, पैसेंजर भी हैं, सवारियाँ.